ಈ ಮಂಚೂರಿಯನ್ನ ಡೀಪ್ ಫ್ರೈ ಮಾಡಿಲ್ಲ, ಹಾಗೆ ಇದು ಗೋಬಿ ಪನ್ನೀರ್ ಮಶ್ರೂಮ್ ಬೇಬಿಕಾರ್ನ್ ಮಂಚೂರಿಯನ್ ಅಲ್ವೇ ಅಲ್ಲ. ಇದಕ್ಕೆ 2 ಸ್ಪೂನ್ಸ್ಗಿಂತ ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್. ಇದು ಸೋಯಾ ಮಂಚೂರಿಯನ್. 100 ಗ್ರಾಮ್ಸ್ ಆಫ್ ಡ್ರೈ ಸೋಯಾ ಚಂಕ್ಸ್ ಅಲ್ಲಿ ಆಲ್ಮೋಸ್ಟ್ 52 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಅರೌಂಡ್ 350 ಕ್ಯಾಲೋರೀಸ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಸೋಯಾ ಪೂರ್ತಿ ದಪ್ಪ ಇದ್ರೆ ಇಷ್ಟ ಆಗಲ್ಲ, ಅದಕ್ಕೆ 10 ಮಿನಿಟ್ಸ್ ನೀರಲ್ಲಿ ಸೋಕ್ ಮಾಡಿ ಸ್ಕ್ವೀಸ್ ಮಾಡಿ ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಚಿಲ್ಲಿ ಪೌಡರ್, ಉಪ್ಪು ಮತ್ತೆ ಒಂದೇ 1 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಡ್ರೈ ಪ್ಯಾನಿಗೆ ಏನು ಮಿಕ್ಸ್ ಮಾಡಿದ್ದೆ ಆ ಸೋಯಾ ಚಂಕ್ಸ್ನ ಹಾಕಿ ಲೋ ಫ್ಲೇಮಲ್ಲಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಹಾಗೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಸೇಮ್ ಅದೇ ಪ್ಯಾನಿಗೆ ಒಂದೇ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊತಿದ್ದೀನಿ. ಹಾಗೆ ಚಾಪ್ ಮಾಡಿ ಇಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಮತ್ತೆ ಶುಂಠಿ ಸಣ್ಣಗೆ ಚಾಪ್ ಮಾಡಿದ್ದೀನಿ, ಅದನ್ನ ಸೇರಿಸಿ ಕಲರ್ ಚೇಂಜ್ ಆದ್ಮೇಲೆ ಆನಿಯನ್ ಸೇರಿಸ್ಕೊತಿದ್ದೀನಿ. ಹಾಗೆ ಸ್ಲಿಟ್ ಮಾಡ್ಕೊಂಡಿರೋಂಥ 2 ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊತಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಹಾಕಿಲ್ಲ, ಇದ್ರೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಬೌಲ್ಗೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಸಾಸ್, 1 ಸ್ಪೂನ್ ಟೊಮ್ಯಾಟೊ ಕೆಚಪ್, ಹಾಗೆಯೇ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನ್ ಲೆಮನ್ ಜ್ಯೂಸ್ ಅಥವಾ ವಿನಿಗರ್ ಇದ್ರೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಸ್ ಎಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನ ಪ್ಯಾನಿಗೆ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೋಯಾ ಚಂಕ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಗಾರ್ನಿಶ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಂತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೈ ಪ್ರೋಟೀನ್ ಮಂಚೂರಿಯನ್ ಮಾಡೋದು ಅಂತ. ಇದೇ ಥರ ಬೇಜಾನ್ ರೆಸಿಪೀಸ್ ಹಾಕ್ತಿರ್ತೀನಿ ನನ್ನ ಪೇಜಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಬೇಗ ನನ್ನ ಫಾಲೋ ಮಾಡ್ಕೊಳ್ಳಿ.